ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ ನೋಡ್ರಿ. ಇದು ಸೆಕೆಂಡ್ ದಿನ ಬೇಲಿ ಕಿತ್ತೋದು. ಬೆಳಗ್ಗೆ 7 ಗಂಟೆ ಇದೆ, ಬಂದಿದ್ದೀನಿ. ಇವತ್ತು ಆಲ್ಮೋಸ್ಟ್ ಮುಗಿಬೋದು. ಇದು ಸ್ಟಾರ್ಟ್ ಮಾಡಿದೀವಿ. ಇದೆಲ್ಲ ಚಿಕ್ಕ ಚಿಕ್ಕದು ಇಂಗಳ ಗಿಡ ಇತ್ತು, ಅದೆಲ್ಲ ಕೇಳ್ತಾ ಇದ್ದೀನಿ. ತುಂಬಾ ಟೈಮ್ ಹಿಡಿತೈತೆ ಇವೆಲ್ಲ ಮಾಡೋದಕ್ಕೆ. ಕೆಲಸ ಟೈಮ್ ಗಂಟೆ ಲೆಕ್ಕ ನಮ್ಮ ಮಿಷನ್. ಓನ್ಲಿ ರೈತರ ಕೆಲಸ ಮಾಡ್ತೀವಿ ನಾವು, ಟೈಮ್ ಲೆಕ್ಕ ಕೊಟ್ಟು. ಗಂಟೆಗೆ ಇಷ್ಟಂತೂ ಇರುತ್ತೆ. ಇನ್ನೇನು ಮುಗಿಯೋ ಸಮಯ. ಇವತ್ತೆಲ್ಲ ಆಲ್ಮೋಸ್ಟ್ ಮುಗಿದು ಬಿಡುತ್ತಿದ್ದು ಬೇಲ್ ಕಿತ್ತೋದು. ಆದ್ರೆ ಭಾರಿ ಕಿತ್ತೋ ಟೈಮ್ನಲ್ಲಿ ಭಾರಿ ಹುಷಾರಾಗಿರ್ಬೇಕು. ಯಾಕಂದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಗಿಡಗಳಿದ್ರೆ ಗ್ಲಾಸಿಗೆ ಬಂದ್ಬಿಡುತ್ತೆ ಒಂದು ಕ್ಷಣ. ತುಂಬಾ ಹುಷಾರದಿಂದ ಮಾಡ್ಕೊಂಡು ಹೋಗ್ಬೇಕು ಇದು. ಯಾಕಂದ್ರೆ ಗ್ಲಾಸ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಮುಂದೆ ನಮಗೆ ಜಾಡ್ರಿ ಇಲ್ಲ, ಜಾಡ್ರಿ ನಾವು ಹಾಕ್ಸಲ್ಲ. ಯಾಕಂದ್ರೆ ಹುಷಾರಿಂದ ಮಾಡ್ಕೊಂಡು ಹೋಗ್ತೇವೆ ಅನ್ನೋದು ನಂಬಿಕೆ. ನೋಡಿ, ಇದೆಲ್ಲ ಆಲ್ಮೋಸ್ಟ್ ಈಗ 1 ಎಕರೆ ಮೇಲೆ ಕಿತ್ತಿದೀವಿ ನಿನ್ನೆ. ಇನ್ನು 1 ಎಕರೆ ಇರ್ಬೋದೇನು. 2ನೇ ದಿನ ಮಾಡ್ತಿದ್ದೀನಿ ಬೇಲಿ ಕಿತ್ತೋದು. ಇದು ತರ ಏನೋ ಒಂಥರ ಇಂಟ್ರೆಸ್ಟ್ ಇವೆಲ್ಲ ಮಾಡೋಕ್ಕೆ ನಮಗೆ ಕೆಲಸ. ಬಟ್ ಬಿಸಿಲು ತುಂಬಾ ಇದ್ರೆ ನಮಗೆಲ್ಲ ಸಿನಿಮಾ ಕಾಣ್ತದೆ ಅದರಲ್ಲಿ. ಯಾಕಂದ್ರೆ ಬೇಲಿ ಕಿತ್ತೋ ಸಮಯದಲ್ಲಿ ತುಂಬಾ ಧೂಳು ಇರುತ್ತೆ. ಹಾಗೆ ಒಂದ್ ಸೈಡ್ ಮುಗಿತು, ಮತ್ತೆ ಬೇರೆ ಸೈಡ್ ಹೋಗ್ತಾ ಇದೀನಿ. ಇನ್ನೊಂದು ಬಾಜು ತೆಗೆಯೋಣ ಬರೋಣ ಅಂತೇಳಿ. ನೋಡ್ರಿ, ಆ ಥರ ಎಲ್ಲ ಕಿತ್ತೆ ಆಗಿಬಿಡಿದ್ವಿ ಒಂದ್ ಸೈಡ್. ಮತ್ತೆ ಆ ಕಡೆಯಿಂದ ಬರೋಣ ಅಂತೇಳಿ ಈ ಕಡೆ ಹೊಂಟಿನಿ. ಅಜ್ಜ ಅಲ್ಲಿ ಕಟ್ಟಿಗೆ ಕಟ್ತದಾನೆ, ಅದರಲ್ಲಿ ಸೌದೆ. ನೋಡಿ, ಆ ಸೈಡಿಂದ ಬರೋಣ ಅಂತ. ಇವಾಗ ಆ ಕಡೆಯಿಂದ ಬಂದ್ಬಿಟ್ರೆ ಮುಗಿತೈತೆ. ಇನ್ನೇನು ಸ್ವಲ್ಪ ಇರೋದು ಅಷ್ಟೇ, ಸ್ವಲ್ಪ ಇರುತ್ತೆ. ಅಷ್ಟನ್ನ ಕಿತ್ಬಿಟ್ರೆ ಕೆಲಸ ಮುಗೀತು. ತುಂಬಾ ಕಷ್ಟ ಇದೆಲ್ಲ ಆಪರೇಟಿಂಗ್ ನಾವು ಮಾಡೋದಕ್ಕೆ. ಮೇನ್ ಇದರಲ್ಲಿ ಒಪಿಗೆ ಬೇಕಷ್ಟೇ ನಮಗೆ. ಯಾಕಂದ್ರೆ ರೈತರ ಕೆಲಸ ಅಲ್ಲ, ಮಾಡ್ತಾನೇ ಇರ್ಬೇಕು. ಮುಗೀತು ಬೇಲಿ ಕಿತ್ತದೆಲ್ಲ ಮುಗೀತು. ಇನ್ನೇನೆಲ್ಲ ಆಗಿತ್ತು. ಇವ್ರದ್ದು ಟೈಮಿಂಗ್ ಬಂದ್ಬಿಟ್ಟು 17 ಗಂಟೆ 30 ನಿಮಿಷ ಆಗಿದೆ. ಓಕೆ ಫ್ರೆಂಡ್ಸ್, ಸ್ವಲ್ಪ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.